ಆಹಾ ನನ್ನ ಕನಸೆಲ್ಲ ಒಂಥರ ನನಸು ಆಗ್ತಾ ಇದೆ ಅಂತ ಅನ್ಸುತ್ತೆ. ಒಂದು ಸೈಟು, ಆಮೇಲೆ ಒಂದು 5 ಎಕರೆ 6 ಎಕರೆ ಜಮೀನು ಬೇರೆ ಬರ್ಸ್ಕೊಟ್ಟಾರೆ. ಅದರಲ್ಲಿ ಒಂದು 3 ಎಕರೆ ಅಡಿಕೆ ತೋಟ, 1-2 ಎಕರೆ ತೆಂಗಿನ ತೋಟ ಐತೆ, 1 ಎಕರೆ ಖಾಲಿ ಜಮೀನು ಬೇರೆ ಐತೆ, ಬೋರ್ ಇದ್ದಾವೆ, ಎಲ್ಲ ಆಯಿತು. ಮನೆ ಒಂದು ಸಪ್ರೇಟ್ ಆಗಿಲ್ಲ ಅಷ್ಟೇನೆ. ಹೆಂಗಾದ್ರೂ ಮಾಡಿ ಇದೇ ಊರಲ್ಲೇ ಒಂದು ಚೆನ್ನಾಗಿರೋ ಗ್ರ್ಯಾಂಡ್ ಆಗಿರೋ ಈ ಕ್ಲಾಸ್ ಮನೆ ಕಟ್ಸೋಕ್ಕೆ ಹೇಳ್ಬೇಕಲ್ಲ. ನಮಗೆ ಅಂತ ಒಂದು ಮನೆ ಇರಬೇಕಲ್ವಾ? ಆಸ್ತಿ ಏನೋ ನಮ್ಮ ಮನೆಗೆ ಬಂತು, ಒಂದು ಮನೆ ಅಂತ ಇರಬೇಕಲ್ವಾ? ಲಕ್ಸುರಿ ಆಗಿ ಈ ಮನೆಗಿಂತನ ಸೂಪರ್ ಆಗಿರಬೇಕು. ಆ ಥರ ಒಂದು ಮನೆ ಕಟ್ಸಕ್ಕೆ ಹೇಳ್ಬೇಕಲ್ಲ ಮಾವನಿಗೆ. ಏನು ಮಾಡೋದು? ಇಲ್ಲ, ನನ್ನ ಗಂಡ ಬರಲಿ. ಬಂದಮೇಲೆ ಅವ್ರ ಹತ್ರ ನೈಸಾಗಿ ಹೇಳ್ಬೇಕು. ಹೆಂಗೆ ಹೇಳೋದು? ಒಂದು ಮನೆ ಅಂತ ಆಗ್ಬಿಟ್ರೆ ನಮ್ಮದೇ ಅಂತ ಒಂದು ಸಂಸಾರ ಅಲ್ಲಿ ಶುರು ಮಾಡಿಬಿಡ್ಬೋದು. ಆದರೆ ನಮ್ಗೊಂದು ಮಗು ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಛೇ, ಏನು ಮಾಡೋದು? ಹೆಂಗೋ ಆ ಕವಿತನಿಗೆ ಹೆಣ್ಮಗು ಆಗಿದೆ, ನನಗೆ ಗಂಡು ಮಗು ಆದರೆ ಅವಾಗ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ನನ್ನೇ ಇಷ್ಟಪಡೋರು. ಆದರೆ ಏನು ಮಾಡೋದು? ನನಗೆ ಮಕ್ಕಳಾಗೋ ಭಾಗ್ಯನೇ ಇಲ್ಲ. ಅದೊಂದು ಕೊರಗು ಕಾಡ್ತೈತಿ. ಏನು ಮಾಡೋದು ಏನೋ. ಗಂಗಾ ಗಂಗಾ, ಏನು ಗಂಗಾ ಒಬ್ಬಳೇ ಕೂತ್ಕೊಂಡು ಏನೋ ಒಬ್ಬಳೇ ಮಾತಾಡ್ಕೊಂತಿದ್ಯಾ? ಏನು ಸಮಾಚಾರ? ಏನಾಯ್ತು? ಅದೇನು ಇಲ್ಲ ರೀ, ಸುಮ್ಮನೆ ಏನೋ ನೆನೆಸ್ಕೊಂತ ಇದ್ದೆ, ಅದಕ್ಕೆ ಮಾತಾಡ್ಕೊಂತಿದ್ದೆ. ನೀವು ಬಂದ್ರೆ ಅಷ್ಟರೊಳಗೆ. ಏನೂ ಇಲ್ಲ ಬಿಡಿ, ಪರವಾಗಿಲ್ಲ. ಏನು ಹೇಳು ಗಂಗಾ, ಪರವಾಗಿಲ್ಲ. ನನ್ನ ಹತ್ರ ಹೇಳು, ನಾನು ನಿನ್ನ ಗಂಡ. ಏನಂತ ಹೇಳು, ಏನು ನಿನ್ನ ಯೋಚನೆ, ಏನು ಕೊರತೆ ನಿನಗೆ? ಏನು ಚಿಂತೆ? ಏನೂ ಇಲ್ಲ ಬಿಡಿ, ನಾನು ಹೇಳಿದ್ರೆ ನೀವು ಬೇಜಾರಾಗ್ತೀರಾ, ನನ್ನೇ ಬೈತೀರಾ ಅಂತ ಅನ್ಸುತ್ತೆ. ಹಂಗೇನು ಬೈಯಲ್ಲ, ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತನ. ನಾನು ಹೇಳ ಹೇಳಿ ನೋಡೋಣ. ನಿನಗೆ ಮಗು ಆಗಬೇಕು ಅಂತ ಆಸೆ ಅಲ್ವಾ? ಒಂದು ಪಾಪು ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ತಾನೇ? ಹೌದು ರೀ, ಅದು ಒಂದು ನನಗೂ ಆಸೆನೆ. ಆದ್ರೂ ಅದಕ್ಕಿಂತ ಒಂದು ಇಂಪಾರ್ಟೆಂಟು ವಿಷಯ ಹೇಳ್ಬೇಕು. ನೀವೇನು ಬೈಯಲ್ಲ ತಾನೇ? ಏನು ಬೈಯಲ್ಲ, ಹೇಳು ಏನದು? ಏನೂ ಇಲ್ಲ, ಆಸ್ತಿ ಎಲ್ಲ ಭಾಗ ಮಾಡಿಕೊಟ್ರು ನಿಮ್ಮಪ್ಪ. ನಮಗೂ ಆ ಆಸ್ತಿ ಭಾಗ ಕೊಟ್ಟರು. ಸೈಟ್ ಒಂದು ನಿಮ್ಮ ಹೆಸರಿಗೆ ಮಾಡಿಸಿದ್ದಾರೆ. ಆಮೇಲೆ ನಮ್ಮದು ಅಂತ ಒಂದು ಮನೆ ಇರಬಾರ್ದಾ? ಹೇಳಿ. ಅದಕ್ಕೇನೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಹೇಳು, ಏನು ಮನೆ ಇಲ್ಲಲ್ಲ, ಮನೆ ಬೇಕಾ? ಹಂಗಲ್ಲ, ಮನೆ ಏನು ಬೇಡ, ಹೊಸ್ದಾಗಿ ಈ ಊರಲ್ಲಿ ಎಲ್ಲ ಇಲ್ಲೇ ಒಂದು ಸೈಟ್ ಐತಲ್ಲ ಊರಲ್ಲಿ, ಅಲ್ಲಿ ಒಂದು ಮನೆ ಕಟ್ಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಹೆಸರಲ್ಲೇ ಇದ್ರೆ ಸೈಟ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ಅಲ್ಲಿ ಚೆನ್ನಾಗಿರೋ ಮನೆ ಕಟ್ಸೋಣ ಅಂತ ಮಾವನ್ಗೆ ಹೇಳಿ ಮನೆ ಕಟ್ಸ್ಕೊಡಕ್ಕೆ ಹೇಳ್ರಿ. ಯಾಕೆ ಗಂಗಾ, ಅಲ್ಲ ಈ ಮನೆ ಬೇಜಾರಾಯ್ತಾ ನಿನಗೆ? ಬೇರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಮನೆ ಕಟ್ಸ್ಕೊಡ್ಬೇಕಾ? ಅಪ್ಪಯ್ಯ ನಮಗೆ. ಅಯ್ಯೋ, ನಾನು ಬೇರೆ ಹೋಗೋಣ ಅಂತ ಅಲ್ಲ, ಮುಂದೆ ಎಂದಾದ್ರೂ ನಮಗೆ ಯೂಸ್ ಆಗುತ್ತೆ. ನಾವು ಯಾರಾದ್ರೂ ನೆಂಟರು ಜಾಸ್ತಿ ಜನ ಬಂದಾಗ ಅಲ್ಲೋ ಮನ್ಕೋಬಹುದು. ನಮ್ದು ಅಂತ ಒಂದು ಮನೆ ಇರುತ್ತೆ. ನಾವೇನೇನು ಈಗೇನು ಆ ಮನೆಗೆ ಹೋಗಿ ಇರೋದು ಬೇಡ. ಸದ್ಯಕ್ಕೆ ಕಟ್ಸಿದ್ರೆ ನಾವು ಬೇರೆ ಆದಾಗ ಆ ಮನೆಗೆ ಹೋಗಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಷ್ಟೇ. ನಿಮಗಿಷ್ಟ ಇದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ನನ್ಗೇನು ಬೇಜಾರೇನು ಇಲ್ಲ. ಏನೋ ನಾನು ಮುಂದಾಲೋಚನೆ ಮಾಡಿದೆ ಅಷ್ಟೇನೆ. ಅದ್ಬಿಟ್ರೆ ನನ್ಗೇನು ಬೇರೆ ಹೋಗ್ಬೇಕು ಅಂತ ಏನು ಯೋಚನೆ ಇಲ್ಲ. ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ ನೀವು. ತಪ್ಪೇನಿಲ್ಲ ಬಿಡು ಗಂಗಾ, ನೀನು ಯೋಚನೆ ಮಾಡಿರೋದು ಸರಿಯಾಗಿ ಐತೆ. ಈಗಲೇ ಮನೆ ಕಟ್ಸಿದ್ರೆ ಮುಂದೆ ಯಾವತ್ತಾದ್ರೂ ಬೇರೆ ಆದರೆ, ಇಲ್ಲ ಜನಗಳು ಜಾಸ್ತಿ ಜನ ಬಂದರೆ, ಏನಾದರೂ ಫಂಕ್ಷನ್ನು ದೇವ್ರು ಮಾಡಿದ್ರೆ ಅವಾಗ ಜಾಸ್ತಿ ಜನ ಬಂದರೆ ಉಳ್ಕೊಳ್ಳೋಕ್ಕೂ ಜಾಗನೂ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ. ಹಂಗೇನೆ ನಮಗೆ ಮುಂದಕ್ಕೆ ಯಾವತ್ತಾದ್ರೂ ಬೇರೆ ಹೋಗೋದಾದರೆ ಮನೇನೂ ಇರುತ್ತೆ, ಬಾಡಿಗೆ ಮನೆಗೆ ಹೋಗೋಂಥ ಅವಶ್ಯಕತೆ ಇರಲ್ಲ ಅಂತ ಯೋಚನೆ ಮಾಡಿದ್ಯಾ ತಾನೇ? ಹೌದು ರೀ, ಅಷ್ಟೇ ನನ್ನ ಯೋಚನೆ, ಬೇರೆ ಏನೂ ಇಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ಇಲ್ಲ ಬಿಡು, ತಪ್ಪೇನು ಇಲ್ಲ. ಈಗಲೇ ಹೋಗಿ ಅಪ್ಪಯ್ಯನ ಹತ್ರ ಮಾತಾಡ್ತೀನಿ ಇರು. ಅದೇ ನಾನು ಹೇಳ್ದೆ ಅಂತ ಹೇಳ್ಬೇಡ್ರಿ. ಸುಮ್ಮನೆ ನಾನು ಹೇಳಿದ್ರೆ ನೋಡು ಹೆಂಡತಿ ಮಾತಿಗೆ ಇವನು ಕೇಳ್ತಾ ಇದ್ದಾನೆ ಅಂತನ ಅಂದ್ಕೊಂತಾರೆ ಅವರು, ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನೂ. ಅದಕ್ಕೆ ಪ್ಲೀಸ್ ನನ್ನ ಹೆಸರು ಹೇಳ್ಬೇಡಿ, ನೀವೇ ಹೇಳಿ, ಫ್ಯೂಚರಿಗೆ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತನ. ಸರಿ ಆಯ್ತು ಗಂಗಾ. ಅಪ್ಪ ಬಂದಿದ್ದಾರೆ, ಹೊರಗಡೆ ಕೂತಿದ್ದಾರೆ ಅಲ್ನಾಗೆ. ಈಗಲೇ ಹೋಗಿ ಮಾತಾಡೋಣ ಬಾ. ಈಗಲೇನಾ? ಸರಿ ಆಯ್ತು, ನಡೀರಿ, ಬರ್ತೀನಿ. ಆಹಾ, ಅಂತೂ ಇಂತ ನನ್ನ ಕನಸು ನನಸಾಗ್ತಾ ಐತಿ. ನಮ್ಮದೇ ಆದಂಥ ಒಂದು ಹೊಸ ಮನೆ ಬಂದರೆ ಆದಷ್ಟು ಬೇಗ ನಾವು ಆ ಮನೆಗೆ ಹೋಗ್ಬಿಡ್ಬೋದು. ಸದ್ಯಕ್ಕೆ ಹೋಗೋದು ಬೇಡ, ಗೃಹ ಪ್ರವೇಶ ಮಾಡಿಬಿಡೋದು. ಮುಂದೆ ಯಾವತ್ತಾದ್ರೂ ಏನಾದರೂ ಮಾತು ಬಂದೇ ಬರುತ್ತೆ, ಅವತ್ತಾದ್ರೂ ಹೋಗಕ್ಕೆ ಬೇಕಾಗುತ್ತೆ. ಹೆಂಗೋ ನನ್ನ ಗಂಡ ನನ್ನ ಮಾತಿಗೆ ಒಪ್ಕೊಂಡಲ್ಲ. ಹೇಳೋ ರೀತಿಲಿ ಹೇಳಿರೆ ಒಪ್ಕೊಂತಾರೆ ಈ ಗಂಡಸರು ಅನ್ನೋದು ಈಗ ಸಾಬೀತಾಯ್ತು. ಈ ಗಂಡಂದ್ರಿಗೆ ಪ್ರೀತಿಯಿಂದ ಹೇಳಿದ್ರೆ ಏನ್ ಬೇಕಾದ್ರೂ ಕೇಳ್ತಾರೆ. ಅದೇ ಒಂದು ಸಿಟ್ಟಲ್ಲಿ ಅದು ಇದು ಅಂತ ರೇಗಾಡ್ಕೊಂಡು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ನಮ್ಮ ಮಾತೇ ಕೇಳಲ್ಲ. ನನಗೆ ಚೆನ್ನಾಗಿ ಅರ್ಥ ಆಯ್ತು.
ಈಗ ಮೊದ್ಲು ರೇಗಾಡ್ತಿದ್ದೆ, ಬೇರೆ ಮನೆ ಮಾಡೋಣ, ಹಂಗ್ ಹೋಗೋಣ, ಬೇರೆ ಹೋಗೋಣ, ಹಂಗೆ ಹಿಂಗೆ ಅಂತಾನ. ಅವಾಗ ನನ್ನ ಮಾತೆ ಕೇಳ್ತಿರ್ಲಿಲ್ಲ, ನನ್ನೇ ಬೈಕ್ದು ಸುಮ್ಮನಿರ್ತಾ ಇದ್ರು. ಈಗ ಹೆಂಗೋ ನಗ್ನಾಗ್ತಾ ಹೇಳೋದಕ್ಕೆ ನನ್ನ ಮಾತು ಒಂದ್ ಸ್ವಲ್ಪ ಅವ್ರ ಕಿವಿಗೆ ಬಿದ್ದಿದೆ. ಹೋಗೋಣ, ಆ ಅಪ್ಪನ ಹತ್ರ ಏನ್ ಮಾತಾಡ್ತಾರೆ ನೋಡೋಣ. ರೀ, ನಿಮ್ ತಂಗಿ ಜಯಮ್ಮ ಏನೋ ಲಾಯರ್ ಹತ್ರ ಹೋಗಿದ್ಲಂತೆ. ಈ ಆಸ್ತಿ ಬೇಕು ಅಂತ ಏನಾದ್ರೂ ಇದ್ ಮಾಡ್ತಾ ಇದ್ದಾಳೋ ಏನೋ ಅಲ್ವಾ? ಅಲ್ಲ, ವಿಜಯ ಮನೆ ವಾಸಿ ಅಲ್ವಾ ಅವಳು? ಅವತ್ತಿಂದ ಸಿಟ್ ಮಾಡ್ಕೊಂಡು ಮನೆಗೆ ಬರ್ದಿದ್ರು ಕೇಸ್ ಗೀಸ್ ಅಂತ ಆಗ್ತಾ ಇಲ್ಲ. ಅಯ್ಯೋ, ಆ ವಿಜಿಗೆ ಏನಾಗೈತೆ, ಮಸ್ತಾಗಿ ಆಸ್ತಿ ಐತಿ, ಅದಕ್ಕೆ ಅವಳಿಗೆ ಏನು ಆಸೆ ಇಲ್ಲ. ಅವಳು ಒಂದಿಟ್ಟು ಅಷ್ಟೊಂದು ದುರಾಸೆ ಇಲ್ಲ. ಈ ನಮ್ಮ ಜಯ್ಯಮ್ಮಗೆ ಜಾಸ್ತಿ ದುರಾಸೆ. ಆ ಹನುಮಂತನ ಮದುವೆ ಆಗಿದ್ದು ಇನ್ನೇನು ಅಂದ್ಕೊಂಡೆ, ಸಾವುಕಾರ ಅವನು ಬೆಂಗಳೂರಾಗ ಏನೋ ಇಂಜಿನಿಯರ್ ಆಗ್ಯವನಿ ಅಂತಾನ ಮದುವೆ ಆಗಿದ್ದವಾಗ. ಆದರೆ ಅವನು ಯಾವ ಇಂಜಿನಿಯರು ಅಲ್ಲ ಅಂತ ಗೊತ್ತಾದ್ಮೇಲೆ ಗಂಡನ ಕರ್ಕೊಂಬಂದು ಇಲ್ಲೇ ಊರಾಗೇನೆ ಸೆಟ್ಲ್ ಆದ್ಲು. ನಾವೇನು ಮಾಡೋಣ ಹೇಳು ಈಗ? ಹಾಕಂಬ್ಲಿ ಬಿಡು, ಅವಳಿಗೇನು ಹೋಗಲ್ಲ ಯಾವ ಆಸ್ತಿನೂ. ಸೂರ್ಯ, ಏನೋ ಏನ್ ಮಾಡ್ತಾ ಇದ್ರಿ ಇಬ್ರು? ಏನೂ ಇಲ್ಲಮ್ಮ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇನೆ. ಅದಕ್ಕೆ ಎಲ್ಲೋದ್ರು? ನಿಮ್ಮ ಅತ್ತಿಗೆ ಅದೇ ಮಗಳಿಗೆ ಹುಷಾರಿಲ್ವಲ್ಲ, ಅದಕ್ಕೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆನು ಆಸ್ಪತ್ರೆಗೆ ತೋರ್ಸ್ಕೊ ಬರ್ತೀವಿ ಅಂತ ಹೋಗ್ಯವ್ರಪ್ಪ. ಹೌದಾ? ಚೆನ್ನಾಗೇ ಇದ್ಲಲ್ಲಮ್ಮ ನಿನ್ನೆ ರಾತ್ರಿ ಅಲ್ಲನ? ನನಗೆ ಗೊತ್ತೇ ಇಲ್ವಲ್ಲ. ಏನಂತ ಏನಿಲ್ಲ, ಮೈ ಸ್ವಲ್ಪ ಬಿಸಿ ಆಗಿತ್ತು, ಹೆಂಗಾನ ಆಗ್ಲಿ ಒಂದ್ ಸ್ವಲ್ಪ ಒಂದ್ಸರಿ ತೋರ್ಸ್ಕೊಂಬರ್ರಿ ಅಂತೇನ ನಾನೇ ಕಳಿಸ್ದೆ. ನೀನು ಅವಾಗ ಇರ್ಲಿಲ್ಲ ಅಂತ ಹೊಲ್ದಕ್ಕೆ ಹೋಗಿದ್ದೆ, ಅವಾಗ ಹೋದ್ರು ಅವರು. ಓ ಹೌದಾ? ಸರಿ ಸರಿ ಆಯಿತು. ಅಪ್ಪ, ನೀನೇನೋ ಒಂದು ವಿಷಯ ಕೇಳಬೇಕಾಗಿತ್ತಪ್ಪ. ಏನೋ ಅದು ಸೂರ್ಯ, ಏನು ಹೇಳು? ಏನೂ ಇಲ್ಲಪ್ಪ, ಈ ಮನೆ ಚೆನ್ನಾಗೇ ಐತೆ. ಆದರೆ ಯಾರಾದರೂ ಜಾಸ್ತಿ ಜನ ಬಂದಾಗ ಉಳ್ಕೊಳಕ್ಕೂ ಮನೆ ಚೆನ್ನಾಗಿರ್ಬೇಕಲ್ವ? ಅದು ಅಲ್ಲದೆ ಈ ಮನೆ ಮೇಲ್ಗಡೆ ಬೇರೆ ಮಾಡಿನೂ ಇಲ್ಲ. ಅದಕ್ಕೆ ಇನ್ನೊಂದು ಮನೆ ಕಟ್ಸೋಣ ಅಂತ ನಮ್ಮದು ಅಲ್ಲಿ ಬೈಲಲ್ಲಿ ಒಂದು ಸೈಟ್ ಐತಲ್ಲ, ಅಲ್ಲಿ ಮನೆ ಕಟ್ಟಿದ್ರೆ ಹೆಂಗಿರುತ್ತಪ್ಪ? ಯಾಕೋ ಸೂರ್ಯ, ಏನಾಯ್ತು? ಇನ್ನೊಂದು ಮನೆ ಬೇಕೇನೋ ನಿನ್ಗೆ? ಏನೋ ನಿನ್ ಹೆಂಡತಿ ಏನೋ ತಲೆಗಿಲೆ ಕೆಡ್ಸಿಳೇನೋ, ಬೇರೆ ಹೋಗೋಣ, ಬೇರೆ ಮನೆ ಮಾಡೋಣ, ಹಂಗೆ ಹಿಂಗೆ ಅಂತಾನ? ಏನೇ ಗಂಗಾ? ಅಯ್ಯೋ ಇಲ್ಲಮ್ಮ, ಏನೂ ಇಲ್ಲ, ಅವಳೇನು ಹೇಳಿಲ್ಲ. ಅಲ್ಲ, ಬೇಕಾಗುತ್ತೆ ನಮಗೇನೆ, ಹೆಂಗೂ ನಾವಿಬ್ಬರಿದ್ದೀವಲ್ವಾ, ಮುಂದೆ ಯಾವತ್ತಾದ್ರೂ ಬೇರೆ ಆದಾಗ ಬೇಕಾಗುತ್ತೆ. ಈಗಲೇ ಕಟ್ಸಿದ್ರೆ ಕಾಸ್ಟೂ ಕಡಿಮೆ ಆಗುತ್ತೆ ಅಂತ ಹೇಳ್ದೆ ಅಷ್ಟೇನೆ. ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಿ ಹೇಳ್ದೆ ಅಷ್ಟೇನೆ. ಹೌದತ್ತೆ, ನೀವು ನನ್ನ ಮೇಲೆ ಏನು ಮಾತಾಡಬೇಡಿ, ನಾನೇನೇನು ಹೇಳಿಲ್ಲ. ಅವ್ರು ಹಿಂಗಂತ ಅಂದ್ರು, ಹೆಂಗೋ ನಿಮ್ಮ ಅಪ್ಪ ಅಮ್ಮನ ಕೇಳಿ ಅವ್ರು ಒಪ್ಪಿದ್ರೆ ಹೇಳಿ, ನನ್ನೇನು ಕೇಳಕ್ ಹೋಗ್ಬೇಡಿ ಅಂತಂದೆ. ಪ್ಲಾನ್ ಏನೋ ಚೆನ್ನಾಗೇ ಇದೆ, ಆದ್ರೆ ನೀವು ಒಪ್ತಿರೋ ಇಲ್ವೋ ಅಂತಂದೆ. ಮಾತಾಡೋಣ ಬಾ ಅಂತ ಅವರೇ ಕರ್ಕೊಂಡ್ ಬಂದಿದ್ದು ಅತ್ತೆ. ಅಲ್ಲ, ಕಟ್ಸಿದ್ರೆ ಏನು ಲಾಸ್ ಏನಿಲ್ವಲ್ಲ ಅತ್ತೆ? ಯಾವತ್ತಾದ್ರೂ ನಾವು ಮುಂದೆ ಬೇರೆ ಆದ್ರೆ ಬೇಕಾಗುತ್ತಲ್ವಾ? ಅವಾಗ ತಕ್ಷಣಕ್ಕೆ ಮನೆ ಕಟ್ಟಕ್ಕಾಗಲ್ಲ ಅಲ್ವಾ? ಈಗಲೇ ಕಟ್ಬಿಡ್ಕೊಂಡ್ರೆ ನಮಗೂ ಉಪಯೋಗಕ್ಕೆ ಬರುತ್ತೆ, ಯಾರಾದ್ರೂ ನೆಂಟರು ಜಾಸ್ತಿ ಬಂದಾಗ. ಆಮೇಲೆ ಮುಂದೆ ಫ್ಯೂಚರ್ಗೂ ಅನುಕೂಲ ಆಗುತ್ತೆ. ಬಾಡಿಗೆ ಮನೆಗೆ ಇರೋದು ತಪ್ಪುತ್ತೆ ಅಂತ ಹೇಳ್ದೆ ಅಷ್ಟೇನೆ. ಅಲ್ಲ, ನಮ್ಗಾದ್ರೂ ಆಯ್ತು, ಅಥವಾ ಇವರು ಚಂದ್ರು ಬಾವರ್ಗಾದ್ರೂ ಆಯ್ತು. ಯಾರು ಬೇರೆ ಇರ್ತೀವಿ ಅಂತಾರೋ, ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾರೋ ಅವ್ರಿಗಾಗುತ್ತೆ. ಅದಕ್ಕೆ ಹೌದಲ್ವಾ? ಅದು ಸರಿನೇ. ಒಂದು ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಇದಕ್ಕಿಂತ ಚೆನ್ನಾಗಿ ಕಟ್ಟಬೇಕು ಕಟ್ಟಿದ್ರೆ. ಹೌದಪ್ಪ, ಇದಕ್ಕಿಂತ ಚೆನ್ನಾಗೇ ಕಟ್ಟೋಣ. ಒಳ್ಳೆ ಹೆಸರಿನ ಇಟ್ಕೊಬರ್ತೀನಿ. ಕಟ್ಟೋರು ನನಗೆ ಚೆನ್ನಾಗಿ ಗೊತ್ತಿದೆ, ಟೌನಲ್ಲಿ ಕಟ್ತಾರೆ. ಅವ್ರಿಗೆ ಒಪ್ಪರ್ಸಿದ್ರೆ ಸಾಕು, ಎಲ್ಲ ಅವರೇ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಅವರೆಲ್ಲ ಒಳ್ಳೊಳ್ಳೆ ಮೆಟೀರಿಯಲ್ಲೇ ಹಾಕ್ತಾರೆ. ನಾವು ಹೇಳಿದ ಮೆಟೀರಿಯಲ್ಲೇನೆ, ನಾವು ಹೇಳ್ದಂಗೆ ಪ್ಲ್ಯಾನ್ ಹಾಕೊಟ್ರೆ ಅವ್ರು ಕಟ್ತಾರೆ. ಚದ್ರಕ್ಕಿಷ್ಟು ಅಂತನ ರೇಟ್ ಮಾತಾಡಿ ಫಿಕ್ಸ್ ಮಾಡಿದ್ರೆ ಅವರೇ ಬಂದು ಕಟ್ಕೊಡ್ತಾರೆ. ಹೌದು ಮಾವ, ಹೆಂಗೂನು ಫ್ಯೂಚರ್ಗೆ ಯೂಸ್ ಆಗುತ್ತಲ್ವಾ? ಆ ಸೈಟನ್ನ ಇವ್ರ ಹೆಸರಿಗೆ ಮಾಡಿಸ್ಬಿಡಿ. ಇವನ ಹೆಸರಿಗ? ಯಾಕೆ? ಯಾಕೂ ಇಲ್ಲ ಮಾವ, ಬೇರೆ ಹೋದಾಗ ಯೂಸ್ ಆಗುತ್ತೆ ಅಲ್ವಾ? ಅವಾಗ ಏನಾದರೂ ತೊಂದರೆ ಆಗುತ್ತೆ ಅಂತ ಈಗಲೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಏನೇ ಅಲ್ಲ ಅಂದ್ರೆ ನೀವು ಬೇರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅಂತ ಅನ್ಸುತ್ತೆ ಗಂಗಾ. ಏನೋ ಪ್ಲಾನ್ ಮಾಡ್ತಾ ಇದ್ಯಾ ನೀನು? ಏನೋ ಸೂರ್ಯ, ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ಯೇನೋ? ನಿನ್ನ ಹೆಸರಿಗೆ ಯಾಕೆ ಮಾಡಿಸ್ಬೇಕು? ಯಾಕೆ ನಿಮ್ಮ ಅಣ್ಣನ ಹೆಸರಿಗೆ ಮಾಡಿಸಿರ ಆಗಲ್ವಾ? ನೀವೇ ಹಂಗಾರೆ ಆ ಮನೆಗೆ ಹೋಗ್ಬೇಕು ಹೊಸ್ತ ಕಟ್ಕೊಂಡು ಅಂತ ಅನ್ಕೊಂಡಿದ್ದೀರಾ ಹೆಂಗೆ? ಅಯ್ಯೋ ಅತ್ತೆ, ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ? ನಾನೇನು ಪ್ಲಾನ್ ಮಾಡಿಲ್ಲಪ್ಪ. ಏನೋ ಅಲ್ಲ, ಅವ್ರು ದೊಡ್ಡವರಲ್ವಾ? ಹುಟ್ಟಿರೋ ಮನೆ ಈ ಮನೆ ಇರೋ ಮನೆಗೆ ದೊಡ್ಡವರೇ ಇರೋದು. ಸಾಮಾನ್ಯವಾಗಿ ದೊಡ್ಡವ್ರು ಇರ್ತಾರಲ್ವಾ, ಅದಕ್ಕೆ ಚಿಕ್ಕವರೇನೆ ಬೇರೆ ಮನೆಗೆ ಹೋಗ್ಬೇಕು. ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ. ನಿಮ್ಮಿಷ್ಟ, ಹೆಂಗಾದ್ರೂ ಮಾಡಿ. ಮಾವನ ಹೆಸರಲ್ಲೇ ಇದ್ರೂ ಪರವಾಗಿಲ್ಲ. ಸರಿ ಆಯ್ತು, ನೋಡೋಣ ಬಿಡು. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿಯಪ್ಪ, ಆಯ್ತು. ನಡೀರಿ, ನಮ್ಮ ಅಮ್ಮನ ಮನೆಗೆ ಹೋಗಿ ಬರೋಣ. ಹೇಳ್ ಕಳ್ಸಿದ್ರು, ಏನಕ್ಕನ ಹೋಗಿ ಬರೋಣ. ಅತ್ತೆ, ಹೋಗಿ ಬರ್ತೀವಿ. ಆಯ್ತು, ಹೋಗಿ ಜಲ್ದಿ ಬರ್ರಿ. ಗಂಗಾನೇ ಏನೋ ತಲೆ ಕೆಡಿಸಿ ಏನೋ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಇವಳನ್ನ ನಂಬಕ್ಕಾಗಲ್ಲ. ಸರೋಜಾ, ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಮ್ಮ ಸೂರ್ಯ ಹಿಂಗೆಲ್ಲ ಮಾತಾಡ್ದೋನೆ ಅಲ್ಲ, ಈಗ ನೋಡಿದ್ರೆ ಎಲ್ಲ ಬದಲಾಗಿರೋ ಥರ ಇದ್ದಾನೆ. ಈ ಮನೆ ಕಟ್ಟೋಣ ಅಂತಾನೆ, ಹೆಸರು ಮಾಡಿಸ್ಕೊಳ್ಳೋಣ ಅಂತಾನೆ. ಈ ಗಂಗಾ ಏನೋ ಮಾಡ್ತಾ ಇದ್ದಾಳೆ ಅಂತ ಅನಿಸ್ತೈತೆ ಕಣ್ರಿ. ಮನೆ ಕಟ್ಟೋದೇನು ಬೇಡ ಬಿಡ್ರಿ. ಅಯ್ಯೋ, ಸುಮ್ಮನೆ ಇರು.
ಅವ್ರು ಯೋಚನೆ ಮಾಡಿರೋದು ಒಳ್ಳೇದಕ್ಕೇನೆ. ಮುಂದೆ ಯಾವತ್ತಾದ್ರೂ ನಮಗೆ ಯೂಸ್ ಆಗುತ್ತೆ ತಾನೆ. ಅರ್ಜೆಂಟಿಗೆ ಮನೆ ಕಟ್ಟಕ್ಕಾಗಲ್ಲ, ಅವಾಗ ಬಾಡಿಗೆ ಮನೆಗೆ ಇರೋಕ್ಕಾಗುತ್ತಾ? ಹಾಂ, ನಮ್ಮ ಮಕ್ಕಳು ಬಾಡಿಗೆ ಮನೆಗಿದ್ರೆ ಯಾರನ್ನ ಏನಂಬಲ್ಲ. ಅದಕ್ಕೆ ಈಗ ನಾವು ಚೆನ್ನಾಗಿದ್ದಂಗೆ ಮನೆ ಕಟ್ಟಿಸ್ಬಿಡೋಣ ಬಿಡು, ಅವ್ನಿಗೊಂದು ಇವ್ನಿಗೊಂದು ಆಗುತ್ತೆ. ಹಾಂ, ಅದರಲ್ಲಿ ಏನಿದೆ ತಪ್ಪು? ಮನೆ ಏನೋ ಕಟ್ಸಿ, ಆದ್ರೆ ಸೂರ್ಯನ ಹೆಸರಿಗಾಗ್ಲಿ ಗಂಗನ ಹೆಸರಿಗಾಗ್ಲಿ ಮಾಡಿಸ್ಬೇಡಿ. ನಿಮ್ಮ ಹೆಸರಾಗೆ ಇರಲಿ, ಇಲ್ಲ ನನ್ನ ಹೆಸರಾಗಿರ್ಲಿ. ಹಾಂ, ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ಹಾಂ, ಸರಿ ಆಯ್ತು ಬಿಡು, ಹಂಗೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.